ಪುರಸಭೆ ಅಧ್ಯಕ್ಷೆ ಪಂಕಜ ನೇತೃತ್ವದಲ್ಲಿ ನಡೆದ ಕೆಆರ್ಪೇಟೆ ಪುರಸಭೆ ವಿಶೇಷ ಸಭೆ. ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಒಂದಾಗಿ ಕೆಲಸ ಮಾಡೋಣ, ಗುಂಪುಗಾರಿಕೆ ಸರಿಯಲ್ಲ, ಪಂಕಜ ಮನವಿ. ಹೌದು, ಕೆಆರ್ಪೇಟೆ ಪುರಸಭಾ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳನ್ನ ಹಾಲಿ ಬಾಡಿಗೆಯಲ್ಲಿರುವ ವರ್ತಕರಿಗೆ ಮುಂದುವರಿಸಲು ಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಪುರಸಭೆ ಆಡಳಿತ ಮಂಡಳಿ ಹಾಗೂ ನೌಕರರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವ ಶಾಸಕ ಮಂಜು ಅವರು ಅಧ್ಯಕ್ಷೆ, ಉಪಾಧ್ಯಕ್ಷೆ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಪುರಸಭೆ ಸದಸ್ಯರ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮಾತನಾಡಬೇಕು. ಸದಸ್ಯರ ಭಾವನೆಗಳಿಗೆ ಧಕ್ಕೆ ಬರುವಂತಹ ಹೇಳಿಕೆ ನೀಡಿ ಅಧಿಕಾರಿಗಳನ್ನ ಏಗಾಮುಗ ಏಕವಚನದಲ್ಲಿ ಬೈಯುವುದು ಸರಿಯಲ್ಲ ಎಂದು ಪುರಸಭೆ ಹಿರಿಯ ಸದಸ್ಯ ಪ್ರೇಮ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದರು. ಪುರಸಭೆಯು ಪಟ್ಟಣದ ಸಮಗ್ರವಾದ ಗುರಿಯನ್ನ ಮುಖ್ಯವಾಗಿಟ್ಟುಕೊಂಡು ಜನಪರವಾಗಿ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಬೇಕು. ಕಳೆದ 6 ತಿಂಗಳಿಂದ ಪಟ್ಟಣದ ಅಭಿವೃದ್ಧಿ ಕುಂಠಿತ ಜಡ್ಡುಗಟ್ಟಿರುವ ಪುರಸಭೆ ಆಡಳಿತಕ್ಕೆ ಕಾಯಕಲ್ಪ ನೀಡಲು ಪ್ರೇಮ್ ಕುಮಾರ್ ಅವರು ಆಗ್ರಹಿಸಿದರು. ಡಾಕ್ಟರ್ ಕೆಆರ್ ನೀಲಕಂಠ, NKST4, ಕೃಷ್ಣರಾಜಪೇಟೆ, ಮಂಡ್ಯ. ಆಗಮಿಸಿದರೆ ಅವ್ರನ್ನ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಉಪಾಧ್ಯಕ್ಷರಾದ ಶ್ರೀಮತಿ ಶೋಭಾಜಿ ಅವರು ಆಗಮಿಸಿದರೆ ಅವ್ರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಇದನ್ನ ಕೌನ್ಸಿಲ್ ಸಭೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಸಾಹೇಬ್ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಇದನ್ನ ನನ್ನ ಪುರಸಭೆಯ ಎಲ್ಲ ಮಾನ್ಯ ಸದಸ್ಯರುಗಳು ಆಗಮಿಸಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೂ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕೆಆರ್ಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ಪುರಸಭಾ ನಿಧಿ ಮತ್ತು 10ನೇ ಹಣಕಾಸು ಯೋಜನೆ ಮಳಿಗೆ ವಿಧಿಸಿರುವ ಷರತ್ತುಗೊಳಪಡಿಸಿ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ನಡೆಸಲು ಈಗಾಗಲೇ ಅನುಮೋದನೆ ನೀಡಿದ್ದು, ಹರಾಜು ಪ್ರಕ್ರಿಯೆ ನಡೆಸುವ ಬಗ್ಗೆ ಚರ್ಚಿಸುವ ವಿಚಾರ. ಒಟ್ಟು 126 ಅಂಗಡಿ ಇದೆ ಸರ್. ಅದರಲ್ಲಿ 115 ಅಂಗಡಿಗೆ ಮನೆ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಸಿಕ್ಕಿದೆ. ಸೊ ಆ ಪ್ರಕಾರ ಮನೆ ಜಿಲ್ಲಾಧಿಕಾರಿಗಳು ಅನುಮೋದನೆ ಷರತ್ತುಗಳು ವಿಧಿಸಿ ಹರಾಜು ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಅದರಲ್ಲಿ ದಯಮಾಡಿ ಒಂದು ಅಧ್ಯಕ್ಷ, ನಾನೀಗ ಹೇಳೋದೇನಪ್ಪ ಅಂತಂದ್ರೆ, ಮೊನ್ನೆ ನಾಳೆ ಮೀಟಿಂಗ್ ಅಲ್ಲಿ MLA ಕೂಡ ಈಗ ವಿಚಾರ ಹೋಗ್ತಿದ್ದೆ. ಅಧ್ಯಕ್ಷ MLA ಕರೆಸಿ ಬಾಯಿಗೆ ಬಂದು ನಮ್ಮ ಸ್ಟಾಫ್ ಅಂತ ಮಾತಾಡೋದು. ಏನು ಅನ್ಯಾಯ ಆಗ್ತಾ ಇದೆಯೋ ಅಕ್ರಮ ನಮ್ಗೆ ಗೊತ್ತಿಲ್ಲ. ಮನೆ ಅಧ್ಯಕ್ಷ ಉತ್ತರ ಕೊಡ್ಬೇಕು, ನೀವು ಸ್ಥಾಯಿ ಸದಸ್ಯರು ಉತ್ತರ ಕೊಡ್ಬೇಕು. ಯಾಕೆಂತಂದ್ರೆ MLA ಸಾಹೇಬ್ ಇಲ್ಲೇ ಬಂದು ಮಾತಾಡ್ಬೋದಾಯ್ತು. ಆದ್ರೆ ನಿಮ್ಮ ಅಧ್ಯಕ್ಷರು ಸ್ಥಾಯಿ ಅಧ್ಯಕ್ಷ ಸಮಕ್ಷಮ ಬಾಡಿ ಇಟ್ಕೊಂಡು ಅವ್ರನ್ನ ಅಲ್ಲಿ ಏನು ಅಕ್ರಮ ಅಂತ ಗೊತ್ತಿಲ್ಲ. ಅಕ್ರಮ ಅಂದ್ರೆ ಏನು? ಎಲ್ಲಾ ಪತ್ರಿಕೆಗಳು ಬಂದಿದೆ. ಪುರಸಭೆಯಲ್ಲಿ ದಂಧೆ ನಡೀತಾ ಇದೆ, ಅಕ್ರಮ ನಡೀತಾ ಇದೆ, ಖಾತೆಗಳು ದಂಧೆ ನಡೀತಾ ಇದೆ, ಖಾತೆಗಳು ಕೆಲಸ ಆಗ್ತಾ ಇಲ್ಲ, ಸಾರ್ವಜನಿಕ ಕೆಲಸ ಆಗ್ತಾ ಇಲ್ಲ, ಅಧ್ಯಕ್ಷರಿಗೆ ಏನಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಉತ್ತರ ಕೊಡ್ಬೇಕು ನೀವು. ಎರಡನೇದು, ಹೇಮಾವತಿ ಬಡಾವಣೆ ಖಾತೆ ಬಂದು 20 ಖಾತೆ ಬಂದು 3 ತಿಂಗಳಾಯಿತು. ಇದುವರೆಗೂ ಕೂಡ ಒಂದು ಖಾತೆ ಮಾಡಬೇಕಾಗ್ತದೆ ಅಲ್ಲ, ಇದು ಆಗಿಲ್ಲ. ನಾನೇ ಸದಸ್ಯ, ಇದುವರೆಗೂ ಕೂಡ ಹೇಮಾವತಿ